ಯಾಕಪ್ಪದ್ದು ಏನಾಯ್ತು? ಅಬ್ಬಾ ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ ಕಣೋ. ನಿಂತ್ರೆ ಸುಸ್ತು, ಕುಂತ್ರೆ ಸುಸ್ತು. ಅಯ್ಯೋ ಸುಸ್ತಾಗುವಂಥದ್ದು ಏನೋ ಮಾಡಿದೆ? ವಾಕಿಂಗ್ ಹೋಗಿದ್ನಲ್ಲ ಅದಕ್ಕೆ ಸುಸ್ತಾಗ್ಬಿಡ್ತು ಕಣ. ಓ ನೀನು ಕಾಲಲ್ಲಿ ವಾಕಿಂಗ್ ಮಾಡಿರೋದಕ್ಕೆ ನಿನ್ ಸುಸ್ತಾಗ್ತಿರೋದು. ಕಾಲಲ್ಲಿ ನಡೆದ ತಲೆನಲ್ಲಿ ನಡೆಯಕ್ಕಾಗತ್ತೇನಪ್ಪ? ಎಷ್ಟು ದೂರ ನಡೆಯೋಪ್ಪದ್ದು? ವಾಕಿಂಗ್ ಮಾಡೋಣ ಅಂತ ಮನೆಯಿಂದ 5 ಹೆಜ್ಜೆ ಹೊರಗಡೆ ಹೋದೆ, ಸುಸ್ತಾಗ್ಬಿಡ್ತು, ಹಾಗೇ ವಾಪಸ್ ಬಂದ್ಬಿಟ್ಟೆ. ಏ ಪದಪ್ಪ, ಅದು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದು? ಇಂಥ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಕೂಡ ಬರಬಾರ್ದು ಕಣ. ನೋಡ 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 ನಿನ್ ದೇಹನ ಇಲ್ಲಿಂದ ಇಲ್ಲಿವರೆಗೆ ಏಕಸೈಜ್ ತಪ್ಪಗೆ ಇದೆಯಾ, ಇಲ್ಲಿಂದ ಈ ಕಡೆ ಸಿಕ್ಕಾಪಟ್ಟೆ ಸಣ್ಣಗಾಗಿ ಹೋಗಿದ್ಯಾ. ಅಲ್ಲ ಕಣ, ಇದ್ರ ವಜನ್ನು ಇದ್ರಗಳ ಮೇಲೆ ಬಿದ್ಬಿಡ್ತು ಅಂದ್ರೆ ಇವೆರಡು ಕಾಲ ಒಂದಲ್ಲ ಒಂದಿನ ಹಂಗೆ ಸಣ್ಕೊಂಡ್ಬಿಡ್ತವೆ. ಆಮೇಲೆ ಅದನ್ನ ರಿಪೇರಿ ಮಾಡ್ತು ಅಂದ್ರೆ ನನ್ನ ಕೈಲಿ ಆಗಲ್ಲ. ಮತ್ತೆ ಇವಾಗ ನಾನು ಏನೋ ಮಾಡ್ಲಿ? ಈ ಜ್ಯೂಸ್ ಕುಡಿ, ಸುಸ್ತು ಹೋಗಿ ಶಕ್ತಿ ಬರುತ್ತೆ. ಇಷ್ಟು ದೊಡ್ಡ ದೇಹಕ್ಕೆ ಇಷ್ಟು ನೀರು ಎಲ್ಲಿಗಾಗತ್ತೆ? ಲೋಪದ್ದು ಶಕ್ತಿ ಬಂತನ? ಇಲ್ಲ ಕಣ, ಸುಸ್ತು ಜಾಸ್ತಿ ಆಯ್ತು. ಪದಪ್ಪ, ಇನ್ನ ಈ ದಡುತಿ ದೇಹ ಸಣ್ಣಗಾಗಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ ಕಣ. ಅದೇನು ಅಂತ ಹೇಳ್ಬಿಡು, ಶಕ್ತಿ ಮೀರಿ ಪ್ರಯತ್ನ ಪಟ್ಬಿಡ್ತೀನಿ. ಮಾತು ಹೇಳ್ದಪ್ಪ, ನಮ್ಮ ಅಳಿಯಂದ್ರೆ ಹೇಗೋ ಸಣ್ಣ ಇದ್ದಾರಲ್ವಾ, ಅವರ ದೇಹದ ಒಳಗಡೆ ಪರಕಾಯ ಪ್ರವೇಶ ಮಾಡ್ಬಿಡ. ಇಲ್ಲ ಚಂಪಾ, ಪರಕಾಯ ಪ್ರವೇಶ ಅಂದ್ರೆ ಏನೇ? ಸತ್ತ ದೆವ್ವ ಆಗಿ ಅವ್ನ್ ಗಟ್ಕಾಯಿಸ್ಕೊ ಅಂತ. ಏನಾಗ್ತಿದ್ಯೋ ಏನೋ ಗೊತ್ತಿಲ್ಲ ರಂಗತ್ತೆ, ಕೈ ಕಾಲೆಲ್ಲ ಗಡ 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 ಅಂತ ನಡುಗ್ತಾ ಇದೆ. ಬೇಡ ಅಂತ ಹೇಳೋ. ಬೇಡ ಅಂದ್ರೆ ನನ್ನ ಮಾತು ಅವ್ ಕೇಳ್ಬೇಕಲ್ಲ. ರಾಮ, ಇಷ್ಟು ವಯಸ್ಸಾಗಿರೋ ನನಗೆ ಏನು ಒದಲ್ತಾ ಇಲ್ಲ, ಏನು ನಡುಗುತ್ತಾ ಇಲ್ಲ, ನಿನಗೆ ಯಾಕೋತಿಗೆ ಆಗ್ತಾ ಇದೆ? ಏನೋ ಗೊತ್ತಿಲ್ಲ ರಂಗತ್ತೆ, ಶಕ್ತಿ ಸಾಲದಂತೆ. ಹೊದ್ದು ವಾಟ್ ಇಸ್ ದಿಸ್? ನಿನ್ಗಿನ್ನು ಮ್ಯಾರೇಜ್ ಬೇರೆ ಆಗಿಲ್ಲ, ಅಂಥದ್ರಲ್ಲಿ ನೀನು ಇಷ್ಟೊಂದು ವೀಕ್ ಆಗ್ಬಿಟ್ರೆ ಹೇಗೋ? ನೀನಂತ ಹೇಗಿರ್ಬೇಕು? ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ತರ ಇರ್ಬೇಕು. ಬ್ಯಾಸ್ಕೆಟ್ ಅಂತ ಶಕ್ತಿನೇ ಇಲ್ಲ ಅವನಿಗೆ, ಅಂಥದ್ರಲ್ಲಿ ಬಾಲ್ ಎತ್ತಿ ಬ್ಯಾಸ್ಕೆಟ್ ಒಳಗೆ ಹಾಕ್ತಾನ. ಇಂಥವ್ರಿಗೆ ಮದ್ವೆ ಮಾಡ್ಬಿಟ್ರೆ ಹೆಂಡತಿನ ನಡು ನೀರ್ನಲ್ಲೇ ಕೈ ಬಿಟ್ಬಿಡ್ತಾರೆ. ಸ್ವಲ್ಪ ನಮ್ ಪದ್ದು ಬಗ್ಗೆ ಈ ರೀತಿ ಎಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಜಾತಿ ಒಂದು ಮಂತ್ರ ಹಾಕಿ ಕಾಲಿಗೆ ಕಂಬಳಿ ದಾಳ ಕಟ್ಸು. ಅಲ್ಲಿ ಕಂಬಳಿ ದಾರ ಕಡಿಸ್ಬಿಟ್ರೆ ನಡ್ಗ ನಿಂತೋಗ್ಬಿಡುತ್ತಾ? ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅದು ಯು ಡೋಂಟ್ ವರಿ, 3-in-1 ಡಾಕ್ಟರ್ನ ಕರೆಸಿ ನಡುಕ್ತಾ ಇರೋ ನಿನ್ನ ಕೈ ಕಾಲ್ಗಳಿಗೆ ಬ್ರೇಕ್ ಹಾಕಿಸ್ತೀನಿ. ಮಿಷನ್ ಆಫ್ ಮಾಡಿ. ನಾನೇನ್ ಮಾಡ್ಲಿ ಡಾಕ್ಟ್ರೆ, ಅದು ಅದಾಗದೆ ಆನ್ ಆಗ್ಬಿಟ್ಟಿದೆ. ದನಕ್ಕೂ ಇಂಜೆಕ್ಷನ್ ಕೊಟ್ಟೆ ನಡ್ಗದಲ್ಲಿ ನಿಂತೋಗ್ಬಿಡ್ಬೇಕು. ಡಾಕ್ಟ್ರೆ ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಟ್ಬಿಡಿ, ಹಾಗೆ ಚೆಕ್ ಮಾಡಿ. ಡಾಕ್ಟ್ರೆ, ಪ್ರಾಬ್ಲಮ್ ಏನಾಗಿದೆ? ಇಬ್ಬರು ಹೊಟ್ಟೆ ನೀವು ಒಬ್ಬರೇ ಹೊತ್ಕೊಂಡು ಹೀಗೆ ಆಗೋದು. ಡಾಕ್ಟ್ರೆ, ಅಂದ್ರೆ ನೀವು ಹೇಳ್ತಿರೋದು ನಮ್ಮ ಪದ್ದು ಹೊಟ್ಟೆಯಲ್ಲಿ. ಕಂಗ್ರ್ಯಾಚುಲೇಷನ್ ಕಣೋ, ನೀನೇ ಪುದಿಯುಂಟ. ಇಲ್ಲ ಅಂದ್ರೆ ಸುಸ್ಕಿನ ಹೊಡೆದು ಸಾಯಿಸ್ಬಿಡ್ತೀನಿ. ಡಾಕ್ಟ್ರೆ, 2 ಸ್ಟಮಕ್ಕು ಅವಂದೇನೆ. ನೋಡಮ್ಮ, ನಾನು ಅವತ್ತೇ ಹೇಳ್ದೆ, ಇಷ್ಟು ದೊಡ್ಡ ಬಾಡಿನ ಹೊತ್ಕೊಂಡ್ರೆ ಆಗಲ್ಲ, ಸಣ್ಣಗಾಗುವಂತ. ನನ್ನ ಮಾತೇನು ಕೇಳ್ತಾನೆ? ಡಾಕ್ಟ್ರೆ, ಯಾಕೋ ನಮ್ ಪದ್ದು ಸುಸ್ತು ಸುಸ್ತು ಅಂತ ಹೇಳ್ತಿರ್ತಾನೆ, ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡಿ. ಚೆಕ್ ಮಾಡೋದೇನು? ಎಲ್ಲ ಪಟ್ಸ್ ಕರೆಕ್ಟ್ ಆಗಿದೆ ಅಲ್ವಾ ಡಾಕ್ಟ್ರೆ? ನೀವೇ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮೂಗ್ ಜಜ್ಜಿ ಬಿಡ್ತೀನಿ. ಕೊಲೆಸ್ಟ್ರಾಲು ಮೈಯೊಳಗೆ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ಒದಿತಾ ಇದೆಯಮ್ಮ. ಆದ್ರೆ ಡಾಕ್ಟರ್ ನನಗೆ ಕಾಣಿಸ್ತಾನೆ ಇಲ್ಲ. ನನಗೆ ಕಾಣಿಸ್ತಾ ಇದೆ, ಕೊಲೆಸ್ಟ್ರಾಲು ಅಲ್ಲಲ್ಲೇ ಗಡ್ಡೆ ಕಟ್ತಾ ಇದೆ. ಎಲ್ಲಿ ಹಿಡಿದ್ರು ನಿಮ್ಗೊಂದು ತುಪ್ಪ ಸಿಗುತ್ತೆ. ಅಣ್ಣಯ್ಯ, ಯಾಕೆ ಹೀಗಾಯ್ತು? ಅದು ನೋಡಮ್ಮ, ಈ ಮಸಾಲೆ ದೋಸೆ ತಿಂದು 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 ಈ ಕೊಬ್ಬು ಅನ್ನೋದು ಇದೆಯಲ್ಲ ಮೈಯಲ್ಲಿ ಹಂಗೆ 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 ಗೆದೆ ಕಟ್ತದೆ. ಅಭಿ, ಈ ಟೈಮಲ್ಲಿ ಈ ಮಾತು ಬೇಕಾ? ಸುಮ್ಮನೆ ಇರದೆ, ಅವನ ಕೊಪ್ಪಿಗೆ ಕಾರಣ ನೀವು ಯಾವಾಗಲೂ ಕೂಡ 200 ರೂಪಾಯಿ. ಇವತ್ತು ಬರೀ ಸದ್ಯಕ್ಕೆ ಕೈ ಕಾಲು ನಡೀತಾ ಇದೆ, ಮುಂದಕ್ಕೆ ಏನಾದ್ರು ಬಾಡಿ ನಡೀತೋ ಮಣ್ಣಲ್ಲಾಕಿ ಮುಚ್ಚಿಬಿಡೋದಷ್ಟೇ. ಕೊಲೆಸ್ಟ್ರಾಲು ಅಲ್ಲಲ್ಲೇ ಗೋಲಿ ಸೈಜಲ್ಲಿ ಗಡ್ಡೆ ಕಟ್ಬಿಟ್ಟಿದೆ. ಇವ್ರ ಮೈಯಲ್ಲಿ ಈ ಕೊಬ್ಬು ಅನ್ನೋದು ಅದು ಎಲ್ಲೆಲ್ಲಿ ಗೆಡ್ಡೆ ಕಟ್ಟಿದೆಯೋ ಅಲ್ಲೆಲ್ಲ ಈ ಕಾದ ಸಲಾಕೆಯಿಂದ ಬರೆ ಹಾಕ್ಬಿಟ್ರೆ ಹೆಂಗೆ? ಹಾಗಾದ್ರೆ ಮೈ ತುಂಬಾ ಬರೆ ಹಾಕ್ಬೇಕಾಗತ್ತೆ. ಕೊಲೆಸ್ಟ್ರಾಲ್ ಕರಗೋದ್ರಲ್ಲಿ ಇವನೇ ನಿಗತ್ಕೊಂಡ್ಬಿಡ್ತಾನೆ. ಇಲ್ಲಾಂದ್ರೆ ಈ ಕೊತ 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 ಕುದಿಯ ನೀರಿಂದ ಇವನಿಗೆ ಮಹಾಮಸ್ತಾಭಿಷೇಕನೋ ಇಲ್ಲ ಮಜ್ಜನೋ ಮಾಡಿಸ್ಬಿಟ್ರೆ ಕೊಬ್ಬು ಕರಗ್ಬೋದಲ್ವಾ? ಅದ್ರ ಬದಲಾಗಿ ಇವನ ಬಿಸಿಲಲ್ಲಿ ಸ್ವಲ್ಪ ಓಡಾಡಿಸಿ ಚೆನ್ನಾಗಿ ಓಡಾಡಿಸ್ಕೊಂಡು ಬಂದ್ರೆ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಸ್ವಲ್ಪ ಕರಗಿ 1ರಲ್ಲೋ 2ರಲ್ಲೋ ಹೊರಟೋಗುತ್ತೆ. ಅಲ್ಲ, ಈ ಬಿಸಿಲಿಗೆ ಈ ಕೊಬ್ಬು ಕರಗುತ್ತೆ ಅನ್ನೋ ವಿಚಾರನ ನಾನು ಎಲ್ಲೂ ಕೇಳೇ ಇಲ್ವಲ್ಲ ಡಾಕ್ಟ್ರೆ? ಎಲ್ಲಿ ಇದ್ದೀರಾ ನೀವು? ಅಮೆರಿಕ, ಜಪಾನ್ನಲ್ಲಿ ಇದನ್ನ ಟ್ರೈ ಮಾಡ್ತಾ ಇದ್ದಾರೆ. ಇವರು ಟ್ರೈ ಮಾಡ್ಲಿ ಬಿಡಿ, ಆದ್ರೆ ಇವನ ಜೊತೆಗೆ ಯಾರಾದ್ರೂ ಒಬ್ರು ಇದ್ದೇ ಇರಬೇಕು. ಕೊಲೆಸ್ಟ್ರಾಲ್ ಕರಗ್ತಾ ಇರ್ಬೇಕಾದ್ರೆ ತಲೆ ಗಿರ್ರಂತ ತಿರುಗಿ ಕೆಳಗೆ ಬಿದ್ರೆ ತಲೆ ಮಿಚ್ ನೂರಾಗೋಗುತ್ತೆ. ಡಾಕ್ಟ್ರೆ, ಒಳ್ಳೆ ಟೈಮಲ್ಲಿ ಹೇಳಿದ್ರಿ. ಅಭಿ, ನಾಳೆಯಿಂದ ಪದ್ದುನ ಆಚೆ ಕರ್ಕೊಂಡು ಹೋಗಿ ಬಿಸಿಲಲ್ಲಿ ಸುತ್ತಾಡಿಸಿ ಅವ್ನ ಕೊಲೆಸ್ಟ್ರಾಲ್ನ ಕರಗಿಸೋ ಜವಾಬ್ದಾರಿ ನಿಮ್ದು.
ಮೈ ತುಂಬ ಕೊಬ್ಬು ತುಂಬಿಸ್ಕೊಂಡ್ರೆ ನಾನು ಯಾಕೆ ಬಿಸಿಲಲ್ಲಿ ಸುತ್ತಾಡ್ಲಿ? ಅಭಿ ಪದ್ದು ಈಗ ಪೇಷಂಟ್ ಮೈಂಡ್ ಇಟ್. ಇವನಿಗೆ ವಾಕಿಂಗ್ ಮಾತ್ರ ಮಾಡ್ಸಿ ಜಾಗಿಂಗ್ ಮಾಡ್ಸಕ್ ಹೋಗ್ಬೇಡಿ. ಜಾಗಿಂಗ್ ಮಾಡ್ತಿದ್ರೆ ಏನಾಗುತ್ತೋ? ಬಾಡಿನೆಲ್ಲ ಕಚ್ಚಿಬಿಡುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಐ ಆಮ್ ವೆರಿ ಬಿಸಿ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ನಮಸ್ಕಾರ ಸರ್. ಲೋ ಪತ್ತು, ನೀನ್ ಯಾಕೋ ಈ ಬಿಸಿಲು ಒಬ್ಬನೇ ಬರಕ್ ಹೋದೆ? ಪಾಂಡ್ರಂಗ, ನಾನು ಲೆಕ್ಕ ಹಾಕ್ತಾ ಇದೀನಿ. ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿ ದುಡ್ಡು ಮಿಕ್ರೆ ನಿಂಗೆ ದೋಸೆ ತಿನ್ನಕ್ ದುಡ್ಡು ಕೊಡ್ತೀನಿ. ಈಗ ನೀನೊಬ್ನೇ ವಾಕಿಂಗ್ ಹೋಗು ಅಂದ, ಅದಕ್ಕೆ ಬಂದ. ಬಾವನ್ ಲೆಕ್ಕ ತಪ್ಪಲ್ಲ, ನಿನಗ್ ದೋಸೆ ದುಡ್ಡು ಸಿಗಲ್ಲ. ನಡಿ ಬೇಗ ಮನೆಗೆ ಹೋಗೋಣ. ಯಾಕೋ? ಜಾಸ್ತಿ ಹೊತ್ತು ಗಂಡು ಮಕ್ಳು ಬೀದಿಲಿ ಇರ್ಬಾರ್ದು ಕಣೋ, ಆಮೇಲೆ ಆಂಟಿಗಳು ಕಣ್ಣಾಕ್ಬಿಡ್ತಾರೆ. ಏನಾಯ್ತು? ತಲೆ ಗಿರ್ ಅಂತ ತಿರುಗ್ತಾ ಇದೆ ಕಣೋ. ತಲೆ ಅಲ್ಲಾಡ್ತಾನೆ ಇಲ್ಲ. ತಲೆ ಒಳಗಡೆ ತಿರುಗ್ತಾ ಇದೆ ಕಣೋ. ಓ, ಮಿಕ್ಸಿ ಬ್ಲೇಡ್ ತರ ಅನ್ನು. ದೇಹ ಏನೋ ಬೇಕು ಬೇಕು ಅಂತ ಬಯಸ್ತಾ ಇದೆಯೋ? ಲೋ, ನಿನಗ್ ಬೇಕಾಗಿರೋದು ನನ್ನ ಕೈಲಿ ಪೂರೈಸಕ್ ಆಗಲ್ಲ ಕಣೋ. ಸರಿ, ಒಂದ್ ಕೆಲಸ ಮಾಡು, ಜೇಬಲ್ಲಿ ಎಷ್ಟು ಇಟ್ಟಿದ್ಯಾ ಕೊಡು. ರಂಗತ್ತೆ ಗಂಟಿಂದ ಎತ್ತಿದ 50 ರೂಪಾಯಿ ಇದೆ ಕಣೋ. ಕೊಡು, ಇನ್ನು ನಾನು ಹಾಕೋತೀನಿ. ನೋಡು, ನೀನ್ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರು. ನಾನು ಅಂಗಡಿಲಿ ಜ್ಯೂಸ್ ಏನಾದ್ರು ಸಿಕ್ಕರೆ ತಗೊಂಡ್ಬರ್ತೀನಿ, ಆಯ್ತಾ? ಹೋಗು. ಮರ ಇದ್ದಿದ್ದಕ್ಕೆ ನೀನ್ ಬಚಾವದೆ, ಇಲ್ಲ ಅಂದಿದ್ರೆ ನಿನ್ ಮೇಲೆ ಬಿದ್ದು ನೀನ್ ಚಟ್ನಿ ಆಗ್ಬಿಡ್ತಿದ್ದೆ. ಅದಕ್ಕೆ ಹೇಳೋದು ಮದುವೆ ಆಗ್ಬೇಕು ಅಂತ. ಹೆಂಡತಿ ಇದ್ದಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿರೋಳ. ಇವಾಗ ಹೆಂಡ್ತಿ ಇಲ್ವಲ್ಲ, ಸದ್ಯಕ್ಕೆ ನೀನೇ ಕೈ ಹಿಡ್ಕೊಂಡು ಕರ್ಕೊಂಡೋಗು. ಏನಾಯ್ತಪ್ಪ? ನಾನು ಹೋಗೋದಿನ್ ಒಂದ್ ಕ್ಷಣ ತಡವಾಗಿದ್ರು ಕೆಳಗ್ ಬಿದ್ದು ತಲೆ ಹೊಡ್ಕೊಂಡ್ರೋನು. ಅಲ್ಲಿಂದ ಇವ್ನ ಇಲ್ಲಿವರೆಗೂ ಕರ್ಕೊಂಡ್ ಬರೋಷ್ಟ್ರಲ್ಲಿ ನನ್ ಹೆಣ ಬಿದ್ದೋಯ್ತು. ತಿನ್ಕೊಂಡು ಉಣ್ಕೊಂಡು ಆರಾಮ್ ಮನೇಲಿ ಇರೋ ಬಂದು ಇವೆಲ್ಲ ಯಾಕೆ ಬೇಕು ಇವನಿಗೆ ಅಂತ. ನೋಡು, ಆ ಡಾಕ್ಟ್ರ್ ಹೇಳಿದಾರಲ್ಲ, ಪ್ರತಿನಿತ್ಯ ಇವನಿಂದ ವಾಕಿಂಗ್ ಮಾಡಿಸ್ಬೇಕಂತೆ. ಅಷ್ಟೊಂದು ಕೊಬ್ಬು ಶೇಖರಣೆ ಆಗಿದೆ ಅಂತ. ಅದೇ ಡಾಕ್ಟ್ರು ಇನ್ನೊಂದ್ ಮಾತು ಹೇಳಿದ್ದಾರೆ, ಇವನ್ನ ಯಾವ್ದೇ ಕಾರಣಕ್ಕೂ ಒಬ್ನೇ ವಾಕಿಂಗ್ ಕಳಿಸ್ಬೇಡಿ, ಯಾರಾದ್ರೂ ಇವನ್ ಜೊತೆ ಹೋಗಿ ಅಂತ. ಯಾಕ್ರೆ ನೀವು ಹೋಗ್ಲಿಲ್ಲ? ಇವ್ನು ಒಳ್ಳೆ ಆನೆ ತರ ನಡೀತಾನೆ ಕಂಡ್ರೆ, ನನ್ನ ಸ್ಪೀಡಿಗೆ ಮ್ಯಾಚ್ ಆಗಲ್ಲ. ಅದಲ್ಲದೆ ಮನೆಯಲ್ಲಿ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಹಂಗಾಗಿ ಇವನು ಒಬ್ಬನ್ನೇ ಕಳಿಸ್ತೆ. ಅಭಿ, ಈ ರೀಸನ್ಸ್ ಎಲ್ಲ ನನಗೆ ಬೇಕಾಗಿಲ್ಲ. ನಾಳೆಯಿಂದ ಪದ್ದುನ ನೀವು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ. ದಿಸ್ ಇಸ್ ಮೈ ಆರ್ಡರ್. ರಾಜಮಾಣಿಕ್ಯ, ಬೆಳಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ನೀಟಾಗಿ ರೆಡಿ ಆಗಿರಪ್ಪ, ನಾನೇ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಪಾಂಡ್ರಂಗ, ನನ್ ಬದಲು ನೀನೇ ವಾಕಿಂಗ್ ಹೋಗ್ಬಿಡು. ಕೊಬ್ಬು ಕರಗಬೇಕಾಗಿರೋದು ನಂದಲ್ಲ ಕಣ, ನಿಂದು. ಬಾರ ರಜಾ. ಲೇ ಪಾಂಡ್ರಂಗ, ನನ್ ಕೈಲಿ ನಡಿಯಕ್ ಆಗ್ತಾ ಇಲ್ಲ ಕಣೋ. ಲೇ ದಮ್ರು, ನಡೆಯೋದು ಕೈಲೆಲ್ಲ ಕಣ, ಕಾಲಲ್ಲಿ. ನೀನ್ ನಡಿಬೇಕು, ನಡಿತೀಯ, ಸುಮ್ಮನೆ ನಡಿ. ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಸುಧಾರಿಸ್ಕೊಳ್ತೀನ. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೂತ್ಕೋಬೇಡ. ತಪ್ಪಿ ಟ್ರಾಫಿಕ್ ಪೊಲೀಸ್ನವ್ರು ಏನಾದ್ರು ನೋಡ್ಬಿಟ್ರೆ ಯಾವನೇ ಒಂದು ರೋಡ್ನ ಬ್ಲಾಕ್ ಮಾಡೋನೆ ಅಂತ ನಿನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ. ಲೇ ಪಾಂಡ್ರಂಗ, ತಲೆ ಗಿರ್ ಅಂತ ತಿರುಗ್ತಾ ಇದೆ ಕಣೋ. ಒಮ್ಮನೆ ಇರಲೇ, ಬರೀ ಬಾಯಿಂದ ಗಿರ್ರನ್ನ ಸೌಂಡ್ ಬರ್ತಾ ಇದೆ, ತಲೆಯಿಂದ ಆ ಸೌಂಡ್ ಬರ್ತಾನೆ ಇಲ್ವಲ್ಲ. ನನ್ ಕೈಲಿ ಇನ್ನೊಂದ್ ಹೆಜ್ಜೆನು ಇಡೋದಿಕ್ಕೆ ಆಗೋದಿಲ್ವೋ? ಆಗುತ್ತೆ ಅಂದ್ರೆ ಆಗುತ್ತೆ, ನೀನ್ ನಡಿಬೇಕಪ್ಪ, ಮನ್ಸು ಮಾಡು. ಬಾ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಬಾಪ. ಚೈನಾ ವಾಲ್ ಬೇಕಾದ್ರೆ ಕೆಡಬಿಡ್ಬೋದು ಕಣ, ನಿನ್ನ ಅಲ್ಲಾಡ್ಸಕ್ ಆಗ್ತಾ ಇಲ್ವಲ್ಲ. ಏನೋ ಮಾಡ್ಲಿ, ಯಾರೋ ಪುಣ್ಯಾತ್ಮ ಅಗ್ಗ ಇಟ್ಟವ್ರಿರೋ. ಬಿಡೋದಿಲ್ಲ. ಲೇ, ಕೈ ತೆಗಿಯೋ. ತಪ್ಪಿ ಮರ ಏನಾರ ಬಿತ್ತು ಅಂದ್ರೆ ಕೊನೆಗೆ BBMP ಅವ್ರು ಬಂದು ನನ್ನ ಕೂಡ ನಲ್ಲಾಡ್ಸ್ಬಿಡ್ತಾರೆ. ಬಿಡೋದಿಲ್ಲ, ನನ್ ಕೈಲಿ ನಡಿಯಕ್ ಆಗ್ತಿಲ್ಲ. ನೀನು ಟ್ಯಾಕ್ಸಿ ತಗೊಂಬ. ಲೇ ಪದಪ್ಪ, ನಿನ್ನ ಕೈಲಿ ವಾಕಿಂಗ್ ಮಾಡಿಸಿ ಒಂದಿಷ್ಟು ಕೊಬ್ಬನ್ನ ಕರ್ಸೋಣ ಅಂತ ನಾನು ನಿನ್ನ ಕರ್ಕೊಂಡು ಬಂದಿದ್ದೀನೋ. ಟ್ಯಾಕ್ಸಿಲಿ ಕೂರ್ಸಿ ಮೆರವಣಿಗೆ ಮಾಡೋಣ ಅಂತ ಅಲ್ಲ. ಈಗ ನೋಡಪ್ಪ, ಮರ್ಯಾದೆಯಿಂದ ನನ್ನ ಜೊತೆಗೆ ಬಂದ್ರೆ ಮನೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ನಿನ್ನೊಬ್ಬನ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಬಿಟ್ಟೋಗ್ಬಿಡು. ಜಾಜಿಯವ್ರ ವಿಷಯ ಗೊತ್ತಾದಾಗ ನಿಂಗೆ ಗಿಜ್ಜ. ಲೇ ಪದಪ್ಪ, ಅದು ಯಾವ ಜನ್ಮದಲ್ಲಿ ನಾನು ನಿನಗೆ ಅದು ಏನ್ ದ್ರೋಹ ಮಾಡಿದ್ದೆ ಅಂತ ಈ ತರ ಕಾಡ್ತಾ ಇದೆಯಾ? ಈಗ ನೀನು ಅದು ಏನ್ ಮಾಡ್ಬೇಕು ಅಂತ ಇದೆಯಾ, ನೀನೇ ಹೇಳ್ಬಿಡ. ಒಂದ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ರೆಸ್ಟ್ ತಗೊಂತೀನಿ, ಆಮೇಲೆ ಬೇಕಾದ್ರೆ ಹೇಳ್ಕೊಂಡ್ ಮನೆಗೆ ಹೋಗುವಂತೆ. ಇಷ್ಟ ಬಂದಂಗೆ ಮಾಡಪ್ಪ ರಾಜ. ಹೋಗ್ಬಿಟ್ಲ? ಏನಾಗಿತ್ತು? ಸಮಸ್ಯೆಗಳು ಏನಾಗ್ತಾ ರಾತ್ರಿ 8 ಗಂಟೆ ಜಗಳಾಡಿದ್ರೆ ಕಳ್ಸಿದ್ದೆ. ಬೆಳಗ್ಗೆ ಬಂದು ಮರಕ್ಕೆ ನೇಣಕ್ಕಂತ ತಗೊಂಡ್ತಾರೆ. ಮತ್ತೆ ಕುಣಿಕೆ ಕತ್ಕಿರೋ ಬದಲು ಒಟ್ಕ ಕಾಣೋನೆ.
ಅಂತ ಅರ್ಥ ಇದೆಯಲ್ಲ ಒಬ್ಬೊಬ್ಬರ ಜೀವ ಒಂದ್ ಕಡೆ ಇರುತ್ತೆ ಪಾಪ ಈ ವೈದ್ಯ ಜೀವ ಕಿಬ್ಬೊಟ್ಟಲ್ಲಿ ಇತ್ತು ಅಂತ ಕಾಣಿಸುತ್ತೆ ಮೇಲೆ ಕೊಂಡೇ ಹೋಗವನೆ ಈಗೇನ್ ಮಾಡ್ಬೇಕು ಅಂತಿದ್ದೀರಾ? ನಾವು 4 ಜನ ಸೇರಿ ಎತ್ಕೊಂಡು ಹೋಗೋಣ ಅಂದ್ರೆ ನಮ್ಮ ಅಪ್ಪನಿಗೂ ಆಗಲ್ಲ ಸರ್. ಏನೋ ಒಂದ್ ಸ್ವಲ್ಪ ಧನ ಸಹಾಯ ಅಂತ ಮಾಡಿದ್ರೆ ಒಂದು JCB ಕರ್ಸಿ ಎತ್ತಕೊಂಡು ಹೋಗ್ಬಿಡ್ತೀನಿ. ಹೌದೌದು, ಹೆಣ ಹೆಚ್ಚು ಹೊತ್ತು ಇಟ್ಕೋಬಾರ್ದು, ಬೇಗ ದಫನ್ ಮಾಡ್ಬಿಡಿ. ಎಲ್ಲ ಸರಿಯಾಗಿ ಸ್ವಲ್ಪ ಮಲ್ಕೊಳ್ಳಲ್ಲ. ಮುಖ್ಯ ಇದಾರಲ್ರಿ, ಸುಳ್ಳು ಹೇಳ್ಬಿಟ್ಟು ದುಡ್ಡು ಸೂಲಿ ಮಾಡ್ತೀರಾ? ನಿಮ್ಗೆ ಒಂದು ನಿಮಿಷ ಅದು ಏನಾಯ್ತು ಗೊತ್ತಾ ಸರ್, ನನ್ನ ಪಾಡಿಗೆ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ಈ ತಡಿ ಅವನಲ್ಲ, ಇವನು ಯಾರು ಏನು ಎತ್ತಂತ ನಮ್ಮ ಅಪ್ಪನಿಗೂ ನಂಗೆ ಗೊತ್ತಿಲ್ಲ ಸರ್. ಯಾರೋ ಇಲ್ಲಿ ಅಂದ, ನಾನು ಬೈದಿಂದನೇ ನಡ್ಕೊಂಡ್ ಬಂದೆ ಸರ್. ನಾನು ಸತ್ತಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡು, ಇಲ್ಲಾಂದ್ರೆ ಇದೇ ಮಾಡ್ತೀನಿ, ನೇಣಾಕ್ಬಿಡ್ತೀನಿ ಅಂತ ಸರ್. ಹಂಗಾಗಿ ನಾನು ಹಿಂಗ್ ಮಾಡಿದೆ ಸರ್. ನೀವು ಅದು ಏನೇ ವಿಚಾರಿಸ್ಕೊಳ್ಳೋದಿದ್ರೆ ಇವನು ವಿಚಾರಿಸ್ಕೊಳ್ಳಿ ಸರ್. ನೋಡ್ತಾ ಅದಕ್ಕೆ ಸರ್ ಇವಾಗ ಅಭಿ ಪದ್ದುಗೆ ವಾಕಿಂಗ್ ಮಾಡಿಸಿದ್ರಾ? ವಾಕಿಂಗ್ ಏನೋ ಎಲ್ಲ ಫುಲ್ ರನ್ನಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ನಮ್ ಪದ್ದು ರನ್ನಿಂಗ್ ಮಾಡ್ತಾನ? ಈಗ ಇನ್ನೇನು ಮಾಡ್ಕೊಂಬತ್ತಾನಲ್ಲ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಪದ್ದು ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವೆಲಸ್. ನನ್ನ ಕೈಲಿ ಬಿಲೀವ್ ಮಾಡಕ್ಕೆ ಆಗ್ತಿಲ್ಲ, ಎಷ್ಟು ಬೇಗ ಚೇಂಜ್ ಆಗ್ಬಿಟ್ಟು. ಕಮಾನ್ ಎಲ್ಲ ಪಾಂಡ್ರಗಳೇ ಮಾಡಿದ್ದು. ಅಭಿ ಥ್ಯಾಂಕ್ ಯು ವೆರಿ ಮಚ್. ಸುಮ್ಮನೆ ಅವನಿಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಓಡಂಗ್ ಮಾಡಿದ್ದೀನಿ. ಬರೀ ಬಾಯಿ ಮತ್ತಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ರಲ್ಲ. ಅಭಿ ನಾನೇನಾರು ಅಲ್ಲಿಂದ ಓಡ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಜನ ನನ್ನಲ್ಲ ಕೂತ್ಬಿಟ್ಟಿ ನಾನು. ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಭಿ ಈ ರೀತಿ ಮಾಡಕ್ ನಿಮ್ಗೆ ಶೇಮ್ ಆಗಲ್ವಾ? ಯಾಕೆ ಈ ರೀತಿ ಮಾಡಿದ್ರಿ? ಮತ್ತೇನೇನ್ರಿ ಬಾರ ಪದ್ದಪ್ಪ ಅಂತ ಗಿಣಿ ಹೇಳ್ದೆ ಕಣ್ರಿ. ಜಪ್ಪ ಹೇಳಿದ್ರೆ ಮುಂದಕ್ಕೆ ಬರಕ್ ತಯಾರಿಲ್ಲ. ಮನೆಗೆ ಅಗ್ಗಟ್ಟು ಹೇಳಿದೆ, ಅದಕ್ಕೂ ಬಗ್ಲಿಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ? ರೆಸ್ಟ್ ತಗೊಂಬೇಕು ಅಂತ ಕಣ್ರಿ. ಅದಕ್ಕೆ ಮಲ್ಕೊಳಪ್ಪ ಅಂತೇಳಿ ಈ ತರ ಆಟ ಕಟ್ಬಿಟ್ಟೆ. ಅಭಿ ಇವನ್ ಕೊಲೆಸ್ಟ್ರಾಲ್ ಕರ್ಗೋವರೆಗೂ ನೀವೇ ಇವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗುತ್ತೆ. ಪದಪ್ಪ ಬೇಗ ಬೇಗ ಬಾರೋ. ಲೇ ಪಾಂಡ್ರಂಗ, ಛತ್ರಿ ನನಗಿಡಿಯೋ. ಲೇ ಪದಪ್ಪ, ನೀನೇ ಒಬ್ಬ ಛತ್ರಿ ಕಣ. ನೀನು ಯಾಕೋ ಈ ಛತ್ರಿ ಚಾಮರ ಎಲ್ಲ? ಈಗೇನಾದ್ರು ಛತ್ರಿ ನನ್ಗೆ ಹಿಡಿಲಿಲ್ಲ ಅಂದ್ರೆ ಜಾಜಿ ಅವ್ರಿಗೆ ಫೋನ್ ಮಾಡಿ ನಿನಗೆ ಬೆಂಡೆತ್ತಿಸ್ಬಿಡ್ತೀನಿ. ಬಿಸಿಲು ಬೀಳ್ಬೇಕಾಗಿರೋದು ನನ್ನ ಮೈ ಮೇಲೆ, ಮುಖದ ಮೇಲೆ ಅಲ್ಲ. ಲೇ ಅಪ್ಪಿ ತಪ್ಪಿ ನಿನ್ನ ಮುಖಕ್ಕೆ ಬಿಸಿಲು ಬಿದ್ರೆ ಏನಪ್ಪ ಆಗ್ಬಿಡುತ್ತೆ? ನನ್ ಗ್ಲಾಮರೇ ಹೊಟ್ಟೋಗ್ಬಿಡುತ್ತೋ. ಲೇ ಪದಪ್ಪ, ಸುಮ್ಮನೆ ತೆಪ್ಪಗೆ ಬಂದ್ರೆ ಸರಿ, ಇಲ್ಲದ್ದೆಲ್ಲ ನಟವಂಕಿ ಅವತಾರ ಎತ್ತಿದ್ರೆ ಅಲ್ಲಿ ಹುಡುಗಿ ಬರ್ತಾ ಇದಾರಲ್ಲ ಅವ್ರ ಕೈಯಿಂದ ಬೆಂಡೆತ್ತಿಸ್ಬಿಡ್ತೀನಿ. ಅದ ಹೆಂಗ ಬೆಂಡೆತ್ತಿಸ್ತೀಯೋ? ಸ್ವಲ್ಪ ಛತ್ರಿ ಹಿಡ್ಕೊಳಪ್ಪ, ತೋರಿಸ್ತೀನಿ. ಓ, ತಾವು ಮಾತಾಡ್ತಾ ಇರೋರು ಬಹುಶಃ ಲೇಡೀಸು ಅಂತ ಕಾಣಿಸುತ್ತೆ ಅಲ್ವಾ? ಹೌದು. ತಮ್ಮ ವಾಯ್ಸ್ ನ ಕೇಳಿ ನಾನೆಲ್ಲೋ ಜೆಂಟ್ಸು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ನೋಡಿ. ನಿಮ್ ಕಣ್ ಕಾಣಿಸಲ್ವಾ? ಓಹೋ, ತಾವು ಇಬ್ರಿದ್ರಿ ಅಂತ ಕಾಣಿಸುತ್ತೆ. ಅದು ನೋಡಿ ಇವ್ರೆ ಈ ಕಣ್ಣಿಲ್ಲದ ಕಪತಿಗಳಿಗೆ ಎದುರಿಗೆ ಯಾರು ಸಿಗ್ತಾರೋ ಅವರೇ ಶಿವ. ಅಂದ್ರೆ ನಿಮ್ ನಿಜವಾಗ್ಲೂ ಕಣ್ ಕಾಣಿಸಲ್ವಾ? 4 ದಿನಗಳ ಕೆಳಗಡೆ ಕಾಣಿಸ್ತಾ ಇತ್ತು. ಈಗೇನಾಯ್ತು? ಅದು ನೋಡಿ, ಇಲ್ಲಿ ಎಲ್ಲಾದ್ರೂ ಒಬ್ಬ ದಡಿಯ ವ್ಯಕ್ತಿ ಛತ್ರಿ ಹಚ್ಕೊಂಡು ನಿಂತಿದ್ದಾನ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ. ಅಲ್ಲಿ ನಿಂತಿದ್ದಾನೆ. ಇಷ್ಟಕ್ಕೆಲ್ಲ ಅವನೇ ಕಾರಣ ಕಣ್ರಿ. ಯಾಕೆ? ಏನ್ ಮಾಡ್ದ? ನನ್ನ ಪಾಡಿಗೆ ನಾನು ನಮ್ಮ ಹಳ್ಳಿನಲ್ಲಿ ಇದ್ದೆ. 8 ದಿನಗಳ ಕೆಳಗಡೆ ಏಕಾಏಕಿ ನನಗೆ ತಲ್ಲ ಒಟ್ಕಾಯಿಸ್ಕೊಂಡ್ಬಿಡ್ತು. ನಿನ್ನ ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ತಲೆ ಆಪರೇಷನ್ ಮಾಡಿ ತಲ್ಲ ಹೋಗಿಸ್ತೀನಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದ. ಇಲ್ಲಿ ಯಾವನೋ ಉಳ್ಳವರಿಗೆ 1 ಲಕ್ಷ ರೂಪಾಯಿ ಬಂದ್ರಂಗೆ ನನ್ನ 2 ಕಣ್ಣುಗಳನ್ನ ಹಾಕೊಂಡ್ಬಿಟ್ಟವನೇ ಕಂಡ್ರಿ. ಅಂತವ್ರನ್ನ ಯಾಕ್ರಿ ನೀವು ಸುಮ್ನೆ ಬಿಟ್ರಿ? ಕಣ್ಣು ಕಾಣಿಸ್ತಾ ಇರ್ಲಿಲ್ವಲ್ಲ, ಹಂಗಾಗಿ ಬದುಕಳ್ಳಿ ಅಂತ ಬಿಟ್ಬಿಟ್ಟೆ. ನಿಮ್ಮಿಬ್ರಿಗೂ ಕಣ್ಣು ಚೆನ್ನಾಗೆ ಕಾಣಿಸುತ್ತೆ ಅನ್ಸುತ್ತೆ ಅಲ್ವಾ? ಹೌದು. ದಯವಿಟ್ಟು ಸ್ವಲ್ಪ ಅವನ್ನ ವಿಚಾರಿಸ್ಕೊತೀರಾ? ಏ ತಡಿಯಾ, ಬಾರ ಇಲ್ಲಿ. ಏನ್ ಮೇಡಮ್ ಕರ್ದಿದ್ದು? ಇಂಥ ಅಮಾಯಕನ್ ಕಣ್ಗಳನ್ನ ಕೀಳ್ಸಿದೆಯಲ್ಲ, ನೀನೊಬ್ಬ ಮನುಷ್ಯನ? ಅವ್ರಿಗೆ ಕಣ್ಣು ಕಾಣುತ್ತ ಮೇಡಮ್, ಕಾಣಿಸೋದಿಲ್ಲ ಅಂತ ನೀನಾಸಂ ನಾಟಕ ಮಾಡ್ತಿದ್ದಾನೆ. ಮೇಡಮ್ ಮೇಡಮ್, ನನ್ನ ಮುಖನ ಒಂದ್ಸಲ ನೋಡಿ ಮೇಡಮ್. ನನ್ನನ್ನು ನೋಡ್ತಾ ಇದ್ರೆ ನಾನು ನಟನೆ ಮಾಡೋ ತರ ಕಾಣಿಸ್ತೀನ ಮೇಡಮ್? ಅಯ್ಯೋ, ನಾನು ಈ ಕಡೆ ಇದ್ದೀನಿ. ನಾನು ಈ ಕಡೆ ಇದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಈ ಕಣ್ಣಿಲ್ಲದ ಕಪೋತಿಗೆ ಯಾಕೆ ಗೊತ್ತಾಗಬೇಕು? ನಿಮ್ಮ ಕೈ ಏನಿದೆ ಕೊಡಿ ಮೇಡಮ್. ಮೇಡಮ್, ನಾನು ಮೊದಲನೇ ಬಾರಿಗೆ ಡಿಕ್ಕಿ ಹೊಡೆದಾಗ ರೀ ಮಿಸ್ಟರ್ ಅಂತ ಕರೆದ್ರಲ್ಲ, ನೀವೇ ತಾನೇ? ಹೌದು. ನಿಮ್ಗೆ ಗೊತ್ತಾಯ್ತು? ಸ್ಪರ್ಶ. ಈ ಸ್ಪರ್ಶದ ಕತೆಗೆ ಆಮೇಲೆ ಬರೋಣ. ದಯವಿಟ್ಟು ಸ್ವಲ್ಪ ಅವನ್ನ ವಿಚಾರಿಸ್ಕೊಳ್ಳಿ ಮೇಡಮ್. ಅದು ನನ್ನನ್ನು ಸ್ವಲ್ಪ ಸೆಂಟ್ರಿಗೆ ಹಾಕೊಳ್ಳಿ ಮೇಡಮ್. ಇನ್ನೊಬ್ಬರ ಇಲ್ಲೇ? ಇಲ್ಲೇ ಇದ್ರಾ? ಅದು ಇವ್ನು ಸ್ವಲ್ಪ ಸುಧಾರಿಸ್ಕೊತಾ ಇರಲಿ. ನಾವು ಹಂಗೆ ಒಂದು ರೌಂಡು ವಾಕಿಂಗ್ ಹೋಗೋಣ ಮೇಡಮ್. ಲೇ ಪಾಂಡ್ರಂಗ, ಹುಡುಗಿರ ಹತ್ರ ನನಗೆ ಓಡಿಸ್ತೇನೋ? ನಾನಿನ್ನ ವಿಚಾರಿಸ್ಕೊಂತೀನಿ.
ನಡೆದು ತುಂಬಾ ಸುಸ್ತಾಗಿರ್ಬೋದು ಐಸ್ ಕ್ರೀಮ್ ತಗೊಳ್ಳಿ. ಐಸ್ ಕ್ರೀಮ್ ತಗೊಳ್ಳಿ ಅಂತ ಹೇಳ್ತಾನೆ ಇದೀರಾ. ಕಣ್ಣಿಲ್ಲದ ಕಪೋತಿ, ಅದು ಎಲ್ಲಿದೆ ಅಂತ ಗೊತ್ತಾಗದ್ ಬಿಡ್ವೆ. ನಮ್ಮಿಬ್ಬರ ಕೈಲೂ ಐಸ್ ಕ್ರೀಮ್ ಇದೆ. ಹೌದೇ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವೇ ಐಸ್ ಕ್ರೀಮ್ನ ತಿನ್ಸ್ಬಿಡಿ. ಹುಡ್ರಿಗೆ ಈ ತರ ಎಲ್ಲ ಸಹಾಯ ಮಾಡಿದ್ರೆ ಆದಷ್ಟು ಬೇಗ ಮದುವೆ ಆಗಿ ಮಕ್ಕಳುಗಳು ಆಗ್ತವೆ. ಲೇ ಪಾಂಡ್ರಂಗ, ನೀನು ಕುರುಡ ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಅದು ನಾವು ಈ ರಸ್ತೆನಲ್ಲಿ ಹೋಗೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ? ಅದು ನನ್ನ ಕಣ್ಣು ಕಳೆದ್ನಲ್ಲ ದಡಿಯ, ಇಲ್ಲೇ ಎಲ್ಲಾದ್ರೂ ನಿಂತಿದ್ದಾನಂತ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ? ಹೌದೌದು, ಅವ್ನು ಅಲ್ಲೇ ನಿಂತಿದ್ದಾನೆ. ಅವನ ಕಾಲ ಕೆಳಗಡೆ ಏನಾದ್ರೂ ಸ್ವಲ್ಪ ಗಾಜಿನ ಪೀಸ್ ಬಿದ್ದಿದೆಯಾ ಅಂತ ನೋಡ್ಬಿಟ್ಟು ಹೇಳಿಪ್ಪ. ಹೌದು ಇದೆ. ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನನಗೆ ಕಣ್ಣು ಕಾಣಿಸ್ತಾ ಇದ್ರೆ ಏನಂತೆ, ನಮ್ಮ 6ನೇ ಇಂದ್ರಿಯ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದು ನೀವು ನನಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ರಲ್ಲ, ಆಗ ಬೈ ಅಂತ ಈ ಬಾಟ್ಲ್ ಹೊಡೆದು ಸೌಂಡ್ ಕೇಳಿಸ್ತು. ತಮಗೆ ಕೇಳಿಸ್ತಿಲ್ವೇ? ಇಲ್ಲ, ಐಸ್ ಕ್ರೀಮ್ ತಿನ್ಸೋವಾಗ ಮೈ ಮರ್ತೋಯ್ತು. ನಾನು ತಿಂತಾ ಇದ್ನಲ್ವಾ, ಹಂಗಾಗಿ ಇನ್ನೂ ಪ್ರಜ್ಞೆ ಹಂಗೆ ಉಳ್ಸ್ಕೊಂಡಿದ್ದೆ. ನೋಡಿ ಇಂಥವನ್ನ ನಾವು ಸುಮ್ಮನೆ ಬಿಡ್ಬೇಕೆ? ಎಲ್ಲಿ ಬಿಡ್ತೀವಿ? ದಡಿಯ ಬಾರೋ ಇಲ್ಲಿ. ಬರೋದಿಲ್ಲ. ಬರ್ತೀಯಾ ಇಲ್ಲ ನಾವೇ ಅಲ್ಲಿಗೆ ಬರ್ಬೇಕಾ? ಹೇಳಿ ಮೇಡಮ್. ಏನೋ ಕಣ್ ಕಳ್ದಿದ್ದಾಯ್ತು, ಈಗ ಕಾಲು ಕಲೆಕ್ಟ್ ಟ್ರೈ ಮಾಡ್ತಾ ಇದೀಯಾ? ಮೇಡಮ್ ಹೆಸರು ಹೇಳಿದ್ರೆ ಅವನು ಕಣ್ ಕಾಣಿಸುತ್ತೆ, ನಾಟಕ ಮಾಡ್ತಿದ್ದಾನೆ. ಏ ಹೇಳಿದ್ದೇನೆ ಮತ್ ಅದೇ ಹೇಳ್ತೀಯಲ್ಲೋ. ಇವ್ನಿಗೆ ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ, 4 ಬಿಡ್ಬೇಕು. ಮೇಡಮ್, ಅದು ನೀವು 4 ಬಿಡಬೇಕು ಅಂದ್ರೆ ಕೈನಲ್ಲಿ ಐಸ್ ಕ್ರೀಮ್ ಇದ್ರೆ ಗಾವಾಗಲ್ಲ. ಐಸ್ ಕ್ರೀಮ್ ನನ್ನ ಕೈ ಕೊಟ್ಟಿರಿ. ತಗೊಳ್ಳಿ. ಈಗ 4 8 ಬಿಡಿ ಮೇಡಮ್ ಅವರೇ. ಹೊಟ್ಟೋದ್ನೆ ಹೋದ ಮೇಡಮ್, ಅದು ನಾವು ಈ ರಸ್ತೆನಲ್ಲಿ ಹೋಗೋದು ಬೇಡ, ಈ ಕಡೆ ರಸ್ತೆನಲ್ಲಿ ಹೋಗೋಣ. ಅಲ್ಲಿ ನಾನು ನಿಮ್ಮಿಬ್ಬರಿಗೂ ಟ್ರೀಟ್ ಕೊಡಿಸ್ತೀನಿ. ಲೋಪತ್ತು ಏನಿದು ರಸ್ತೆಯಿಂದ ಇಲ್ಲಿವರೆಗೂ ಓಡ್ಕೊಂಡ್ ಬಂದ್ಯಾ? ಏನಪ್ಪ ಈಗ್ಲಾದ್ರೂ ಗೊತ್ತಾಯ್ತಾ? ನಮ್ಮ ಅಣ್ಣ ಹಿಡಿದ ಕೆಲಸನ ಸಾಧಿಸೋವರೆಗೂ ಬಿಡಲ್ಲ. ಅವಳು ಚಂಡ ಪ್ರಚಂಡ. ಸುಮ್ಮನೆ ಇವನು ಉಸುರ್ನ ಮೇಲೆ ಕೆಳಗೆ ಎಳ್ಕೊತಾ ಇದ್ದಾನೆ. ನಿಲ್ಲಿಸ್ಬಿಟ್ರೆ ಕಷ್ಟ. ಏನಾಯ್ತು? ನೀರ್ ಬೇಕು. ಚಂಪ, ಬೇಗ ನೀರು ತಗೊಂಡ್ ಬಾರೆ, ಇಲ್ಲ ಅಂದ್ರೆ ಮನ ಮಂದಿ ಎಲ್ಲ ತಲೆ ಸ್ನಾನ ಮಾಡ್ಬೇಕಾಗುತ್ತೆ. ಲೇ ಚಂಪ, ಪದ್ದುಗೆ ವಾಟರ್ ಕುಡ್ಸು ಅಂತದ್ ಏನಾಯ್ತೆ? ರಸ್ತೆನಲ್ಲಿ ನೋಡಿರ್ತಾನೆ, ಹೆದರ್ಕೊಂಡಿರ್ತಾನೆ. ಲೇ ಪಲ್ಲು, ನೀನ್ ಹೇಳ್ದಂಗೆ ನಿಮ್ಮ ಅಣ್ಣ ಚಂಡ ಪ್ರಚಂಡ ಕಣೆ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಅಣ್ಣಯ್ಯ ಎಷ್ಟು ಬ್ರಿಲಿಯಂಟ್ ಅಂತ? ನಿನ್ ನಡೆಯೋದ್ರ ಜೊತೆಗೆ ಓಡೋದನ್ನು ಕಲ್ಸ್ಬಿಟ್ಟ. ಏನು ಅಲ್ಲಿಂದ ಫುಲ್ ವಾಕಿಂಗ ಜಾಗಿಂಗ? ಹೈ ಸ್ಪೀಡ್ ರನ್ನಿಂಗು. ನಿಮ್ಮ ಅಣ್ಣ ಯಾರ 2 ಹುಡುಗಿರ್ ಭುಜದ ಮೇಲೆ ಕೈ ಹಾಕೊಂಡು ನಾನ್ ಕುರುಡ ಅಂತ ಆಕ್ಟ್ ಮಾಡ್ತಿದ್ದಾನೆ. ಜಾಜಿ ಅವರೇ, ನಾನು ಅವನ್ನ ತಡೆಯಕ್ ಹೋದ್ರೆ ಆ 2 ಹುಡುಗಿರ್ನ ಚೂ ಬಿಟ್ಟು ನನಗೆ ಹೊಡಿಸ್ಬಿಟ್ಟ. ಪದ್ದು ಹೋಗಿ ಹುಡುಗಿರ್ ಕೆಲ್ ಒದತಿದ್ ಬಂದಿದ್ಯಲ್ಲ, ಶೇಮ್ ಆಗಲ್ವಾ? ಒಂದೇ ಒಂದು ಹುಡುಗಿ ಇದ್ರೆ ನಾನು ಒಂದ್ ಕೈ ನೋಡ್ಕೊಂತಿದ್ದೆ. 2 ಹುಡುಗಿರಿದ್ರು, ಯಾವ ಮಾರ್ಸ್ ನನಗೆ ಹೊಡೆದ್ಬಿಟ್ರು. ನಾನ್ ನಂಬಲ್ಲ. ಅನುಮಾನ ಇದ್ರೆ 13ನೇ ಕ್ಲಾಸ್ ಹೋಗಿ ನೋಡು. ಐಸ್ ಕ್ರೀಮ್ ನ ಅವ್ರಿಬ್ರು ಅವನಿಗೆ ತಿನ್ನಿಸ್ತಾ ಇದಾರೆ. ಯಾಕೆ ತಿನ್ಸ್ಕೋಬೇಕಾಗಿತ್ತು? ನನಗೆ ಹೇಳಿದ್ರೆ ನಾನೇ ತಗೊಂಡ್ಬಂದು ತಿನ್ಸ್ತಾ ಇರ್ಲಿಲ್ವಾ? ಚಂಪ, ನನ್ನ ಹಾವಿಗೆ ಐಸ್ ಕ್ರೀಮ್ ತಿನ್ಸಕ್ಕೆ ನೀನ್ ಯಾವಳೆ? ನೀವು ತಿನ್ನಿಸ್ತಾ ಇಲ್ಲ, ನಾನು ತಿನ್ನಿಸ್ತಾ ಇಲ್ಲ, ಕಂಡವ್ರು ತಿನ್ನಿಸ್ತಾ ಇದಾರೆ. ಇದು ಸರಿನಾ? ಪದ್ದುನ ವಾಕಿಂಗ್ ಮಾಡ್ಸಿ ಅಂತ ಕಳ್ಸಿದ್ರೆ ಬೇರೆ ಹುಡುಗಿ ಜೊತೆ ನಲ್ಲೇ ಹೊಡಿತಾ ಇದಾರ. ಪದ್ದು ಎಲ್ಲಿದಾರೆ ಅಂತ ತೋರ್ಸು. ಗ್ರಹಚಾರ ಬಿಡಿಸ್ಬಿಡ್ತೀನಿ. ಬಿಟ್ಲಾ? ಯಾವ್ದಕ್ಕೂ ನೀನ್ ನನ್ನ ಜೊತೆಗೆ ಬಾ. ಸುಮ್ನೆ ಬರಕ್ಕಾಗತ್ತಾ? ನಿನ್ ಯೋಗ್ಯತೆ ಅನ್ಕೋತೀನಿ. ನೋಡಿ ಅಂಕಲ್, ನೋಡಿ, ದಯವಿಟ್ಟು ಆ ಥರ ಎಲ್ಲ ಕರೆದಕ್ಕೆ ಹೋಗ್ಬಿಡಿ. ಬೇಕಿದ್ರೆ ರೀ ಅನ್ನಿ, ಇಲ್ಲ ಸಾರ್ ಅನ್ನಿ, ಹೋಗೋ ಬಾರೋ ಅನ್ನಿ, ಇಲ್ಲ ಏನೋ ಪೋಲಿ ಅನ್ನಿ, ಇಲ್ಲ ಏನ್ ಕಡೋ ಅನ್ನಿ. ಅಂಕಲ್ ಮಾತ್ರ ಅನ್ಬೇಡಿ. ನೋಡಿ ನಾವು ಮದ್ವೆ ಆಗೋಕಾಗಿರೋ ಹುಡುಗಿರು. ಅದೇ. ದಿನವಿಡೀ ನಿಮ್ನ ಸುತ್ತರಿಸ್ಕೊಂಡು ಹೆಲ್ಪ್ ಮಾಡಕ್ಕಾಗಲ್ಲ. ಬನ್ನಿ, ಅಲ್ಲೇ ಯಾವ್ದಾದ್ರು ಅನಾಥಾಶ್ರಮ ಇದ್ರೆ ಸೇರಿಸ್ಬಿಡ್ತೀನಿ. ದಯವಿಟ್ಟು ಆ ಥರ ರಿಸ್ಕ್ನೆಲ್ಲ ತಗೊಳಕ್ ಹೋಗ್ಬೇಡಿ. ಆ ದಡಿಯ ಮತ್ತೆ ನಾನು ನೋಡ್ಕೊಂಡು ಬರ್ತಾನೆ, ನನ್ನ ವಿರುದ್ಧ ಸೇಡ್ ತೀರ್ಸ್ಕೊತಾನೆ. ಆಗ್ಲೇ ಅಷ್ಟೆಲ್ಲ ಹೊರತು ಕಳ್ಸಿದೀವಿ, ಅವ್ನ್ ಮತ್ತೆ ಬರ್ತಾನ? ಪ್ರತಿ ಸಲ ಬರುವಾಗ ಸಿಂಗಲ್ ಆಗಿ ಬರೋನು, ಈ ಸಲ ಗುಂಪು ಕಟ್ಕೊಂಡು ಬರ್ತಾನೆ. ಇಲ್ಲಿ ಬಂದ ಕೂಡಲೇ ಹೇಳ್ತಾನೆ, ಇವ್ನಿಗೆ ಕಣ್ ಕಾಣಿಸುತ್ತೆ, ಇವ್ನು ಮಾಡೋದೆಲ್ಲ ನಾಟಕ ಅಂತ ನಿಮ್ಮ ಹತ್ರನೇ ಹೇಳ್ತಾನೆ. ಅವ್ನ್ ಹೀಗೆ ಹೇಳ್ತಾನೆ ಅಂತ ನಿಮ್ಗೆ ಹೇಗ್ ಗೊತ್ತು? ಅದು ನೋಡಿ, ಭಗವಂತ ಅನ್ನೋನು ಒಂದು ಕಿತ್ಕೊಂಡ್ರೆ ಮತ್ತೊಂದು ಕೊಡ್ತಾನಂತೆ. ನನಗೆ ಈ 6ನೇ ಇಂದ್ರಿಯನ ಸಿಕ್ಕಾಪಟ್ಟೆ ಜಾಗೃತವಾಗಿ ಇಟ್ಬಿಟ್ಟವನೆ, ಹಂಗಾಗಿ ಗೊತ್ತು. ಜಾಜತ್ಗೆ ನಂಗೂ ಈ ಮನೆ ಬಗ್ಗೆ ತಲೆ ಕೆಡಿಸ್ಕೊಂಡು ಸಾಕಾಗೋಗಿದೆ. ನೋಡಿ, ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಹೇಗೆ ನಮ್ಮ ವಂಶದ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ತಾ ಇದ್ದಾರೆ. ವಂಶದ ಮಾನ ಮರ್ಯಾದೆ ಇಲ್ಲ, ನನ್ನ ಮಾನ ಮರ್ಯಾದೆ ಹರಾಜಾಗ್ತದೆ.
ಇದಾರೆ ನೋಡ್ತಾ ಇರೋ ಅವ್ರಿಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಅಯ್ಯ ಬುದ್ಧಿ ಕಲಿಸ್ತೀನಿ ಅಂತ ಆಗ್ಲೇ 700 ಕಂತುಗಳಾಗೋಯ್ತು. ಏನ್ ನೀವು ಬುದ್ಧಿ ಕಲಿಸ್ತಿರೋ ಇಲ್ಲ ಅವರೇ ಬುದ್ಧಿ ಕಲಿತಾರೋ ಆ MSNಗೆ ಗೊತ್ತು. ಇವ್ರಿಗಂತೂ ಶೇಮ್ ಆಗಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ನೀವ್ ಈ ತರನೇ ಹೇಳ್ತೀರ ಅಂತ ಗೊತ್ತು, ಇಷ್ಟಕ್ಕೂ ನೀವ್ ಯಾರ್ರೀ? ನಾನು ಇವ್ರ ಹೆಂಡತಿ, ಇವ್ರು ನನ್ನ ಗಂಡ. ಹೌದಾ ಅಂಕಲ್? ಕಣ್ಣಿಲ್ಲದ ಕಪೋತಿ ನಾನು. ಯಾರ ಹೆಂಡತಿ, ಯಾರ ಗಂಡ, ಯಾರ ಮಕ್ಕಳು ಅಂತ ಹೇಗ್ ಕಂಡಿಡಿಲಿ? ಲೇ ತಡಿಯಾ, ಇವ್ರ ಕಣ್ಣು ಕಿತ್ತಿದ್ದಲ್ದೆ ಗುಂಪು ಕಟ್ಕೊಂಡು ಜಗಳ ಆಡಕ್ ಬಂದಿದ್ಯಾ? ತಾಕತ್ತಿದ್ರೆ ಬಾರ ಮುಂದೆ ವೆನಿಟಿ ಬ್ಯಾಗ್ಲಿ ಹೊಡೆದು ಮಲಗಿಸ್ಬಿಡ್ತೀನಿ. ಓಪನ್ ಆಫರ್ ಕೊಡ್ತೇವೆ ಹೋಗೋ. ಸುಮ್ಮನೆ ಇರೋ, ಈಗಾಗಲೇ 2 ಸಲ ಚೆನ್ನಾಗಿ ತಕ್ಕಿದಾರೆ. ನೋಡಿ ಮೇಡಮ್, ನಾನು ಇವ್ರ ಹೆಂಡತಿ, ಇವ್ರು ನನ್ನ ಗಂಡ. ಪ್ರಾಮಿಸ್. ಹೌದಾ ಅಂಕಲ್? ಅದು ಇವರು ವಾಯ್ಸ್ ಕೇಳ್ತಾ ಇದ್ರೆ ನಮ್ಮ ಅತ್ತೆ ಮಗಳದೇ ಇದ್ದಂಗಿದೆ. ಅತ್ತೆ ಮಗಳು ಅಲ್ಲ, ಕತ್ತೆ ಮಗಳು ಅಲ್ಲ, ಇವ್ರು ನನ್ನ ಹಸ್ಬೆಂಡ್. ರೇ, ಈಗ ನೀವು ನನ್ನ ಜೊತೆ ಬರ್ತಿರೋ ಇಲ್ವೋ ಅದನ್ನ ಹೇಳ್ರಿ. ನೀವು ಆ ದಡಿಯನ್ ಜೊತೆ ನನ್ನನ್ನು ವಾಕಿಂಗ್ ಕಳ್ಸಲ್ಲ ಅಂತ ಒಂದು ಮುಚ್ಚಳಿಕೆ ಬರ್ಕೊಟ್ರೆ ಬರ್ತೀನಿ ಕಣ್ರಿ. ಬರ್ಕೊಡ್ರಿ, ಏನ್ ಮುಖ ನೋಡ್ತಾ ಇದ್ದೀರಾ? ಬರ್ಕೊಡ್ಲಿಲ್ಲ ಅಂದ್ರೆ ಇಂಥವ್ರಿಗೆ ಬಾಳ್ ಕೊಟ್ರೆ ಒಳ್ಳೇದಾಗತ್ತಂತಾರೆ. ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ.